ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದನ ಕೇಳಿ ಬೀದರ್ನ ಜನರು ಬೆಚ್ಚಬಿದ್ದಿದ್ದಾರೆ. ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಂತಹ ದರೋಡೆಕೋರನ ಮೇಲೆ ಕಾಕಿ ಹೊಡೆ ಫೈರಿಂಗ್ ಅನ್ನ ಮಾಡಿದೆ. ಮಹಾರಾಷ್ಟ್ರದ ಬಿಡ್ ಮೂಲದ ಸಹೋದರರಾಗಿರುವಂತಹ ಜಗದೀತ್ ಸಿಂಗ್ ಮತ್ತು ಕರ್ಥಾನ್ ಸಿಂಗ್ ಮನೆ ದರೋಡೆ ಮಾಡುವ ಕೆಲಸಗಳನ್ನು ಮಾಡ್ತಾ ಇದ್ರು. ಏಪ್ರಿಲ್ 26ರಂದು ಹಳೆ ಆದರ್ಶ ಕಾಲೋನಿಯಲ್ಲಿ ನಡೆದಿದ್ದಂತಹ ದರೋಡೆ ಪ್ರಕರಣದಲ್ಲಿ ಮಾರಕಾಸ್ತ್ರವನ್ನ ತೋರಿಸಿ 280 ಗ್ರಾಂ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ರು. ಹೊನ್ನಿಕೇರಿಯ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಅಡಗಿ ಕುಳಿತಿದ್ದಾಗ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರ ತಂಡ ಅಟ್ಯಾಕ್ ಮಾಡಿದೆ. ಈ ವೇಳೆ ಆರೋಪಿಗಳು ಹಲ್ಲೆಗೆ ಯತ್ನಿಸಿದ್ದಾರೆ. ಆತ್ಮರಕ್ಷಣೆಗಾಗಿ ಸಿಪಿಐ ಜಿಎಸ್ ಬಿರಾದಾರ್ 3 ಸುತ್ತು ಗುಂಡನ್ನ ಫೈರ್ ಮಾಡಿದ್ದಾರೆ. ಕರ್ತಾರ್ ಸಿಂಗ್ನ ಕಾಲಿಗೆ ಗುಂಡೇಟು ತಗುಲಿದ್ದು ದರೋಡೆಕೋರರ ಹಲ್ಲೆಯಿಂದ ಕಾನ್ಸ್ಟೇಬಲ್ ಅವರ ಭುಜಕ್ಕೂ ಕೂಡ ಗಾಯಗಳಾಗಿದೆ. ಸದ್ಯ ಗಾಯಾಳು ಕಳ್ಳ ಮತ್ತು ಕಾನ್ಸ್ಟೇಬಲ್ ಅವರು ಇಬ್ಬರೂ ಕೂಡ ಸ್ಥಳೀಯ ಆಸ್ಪತ್ರೆಗೆ ಹೋಗಿದ್ದಾರೆ. ಚಿಕಿತ್ಸೆಯನ್ನ ಪಡೆಯಲಾಗ್ತಾ ಇದೆ. ದರೋಡೆಯಲ್ಲಿ ಭಾಗಿಯಾಗಿದ್ದಂತಹ ಐವರಲ್ಲಿ ಇಬ್ಬರು ಸಿಕ್ಕಿ ಹಾಕಿಕೊಂಡಿದ್ದಾರೆ. ಉಳಿದ ಮೂವರಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಏಪ್ರಿಲ್ 26ನೇ ತಾರೀಕು ಗಾಂಧಿಗಂಜ್ ಲಿಮಿಟ್ಸ್ಗೆ ಬರುವಂತಹ ಓಲ್ಡ್ ಆದರ್ಶ್ ಕಾಲನಿಯಲ್ಲಿ ಒಂದು ಮನೆಯಲ್ಲಿ 4 ಜನರು ಸೇರಿ ರಾಬರಿ ಮಾಡಿರ್ತಾರೆ ಅಂತ ನಮಗೆ ಮಾಹಿತಿ ಬರ್ತಿದೆ. ಬೆಳಗ್ಗೆ 3:15ಗೆ ಮಾರುತಿ ಈಕೋ ವ್ಯಾನಲ್ಲಿ ಬಂದು ಒಂದು ಮನೆಗೆ ನುಗ್ಗಿ ಇಬ್ಬರು ಮಹಿಳೆಯರನ್ನು ಅಲ್ಲೇ ಕೂಡಿ ಹಾಕಿ ಒಂದು ವೆಪನ್ ತೋರಿಸಿ ಮಚ್ಚಿನಲ್ಲಿ ಅವರಿಗೆ ಹೆದರಿಸಿ ಅವರ ಮನೆಯಲ್ಲಿ ಸುಮಾರು 280 ಗ್ರಾಂ ಗೋಲ್ಡನ್ನು ಲೂಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ. ನಮ್ಮ ಟೆಕ್ನಿಕಲ್ ಟೀಮು ಹಾಗೂ ನಾವು ಎಲ್ಲರೂ ಸೀನ್ ಆಫ್ ಕ್ರೈಮಿಗೆ ಹೋಗಿ ಪರಿಶೀಲಿಸಿದಾಗ ನಮಗಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ ಸಿಗ್ತವೆ. ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರಿತವಾಗಿ ನಾವು ಅಕ್ಷಯ್ ಅಂತ ಒಬ್ಬ ಆರೋಪಿಯನ್ನು ಪತ್ತೆ ಮಾಡ್ತೇವೆ. ಈ ಅಕ್ಷಯ್ ಪುಣೆ ಹಡಪ್ಸರ್ಗೆ ಸೇರಿದ್ದವನು. ಈ ಹಿಂದೆ ಕೂಡ ಹಲವಾರು ರಾಬರಿ ಕೇಸ್ಗಳಲ್ಲಿ ಆರೋಪಿಯಾಗಿರ್ತಾನೆ. ಸೊ ಮಹಾರಾಷ್ಟ್ರ ಪೊಲೀಸರವರೊಟ್ಟಿಗೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು 30ನೇ ತಾರೀಕು ಅಂದರೆ ಘಟನೆ ಆದ 4 ದಿನದಲ್ಲಿ ಅಕ್ಷಯ್ ಅನ್ನುವ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ವಶಕ್ಕೆ ಪಡೆದು ನಾವು ಕೋರ್ಟ್ಗೆ ಕಳಿಸುವಾಗ ನಮಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಕೊಡ್ತಾನೆ. ಇದು ಸಿಕ್ಕಿಲಗೇರಿ ಗ್ಯಾಂಗ್ ಅಂತ ಮಹಾರಾಷ್ಟ್ರ ಬೀಡ್ ಡಿಸ್ಟ್ರಿಕ್ಟಿಗೆ ಸೇರಿದ್ದ ಪರ್ಲಿ ಸಿಟಿಗೆ ಸಂಬಂಧಪಟ್ಟ ಒಂದು ಗ್ಯಾಂಗ್ ಇದೆ ಅಂತ ನಮಗೆ ಮಾಹಿತಿ ಸಿಗ್ತದೆ. ಈ ಗ್ಯಾಂಗ್ಗೆ ಮುಖ್ಯಸ್ಥನಾಗಿ ಕರ್ತಾರ್ ಸಿಂಗ್ ಅಂತ ಒಬ್ಬನಿದ್ದಾನೆ. ಜಗಜೀತ್ ಸಿಂಗ್ ಅಂತ ಇನ್ನೊಬ್ಬನು ಕೂಡ ಇದ್ದಾನೆ. ಈ ನಿನ್ನೆ ಅಕ್ಷಯ್ ಕೊಟ್ಟ ಮಾಹಿತಿ ಮೇರೆಗೆ ಈ ಕರ್ತಾರ್ ಸಿಂಗ್ ಮತ್ತು ಜಗಜೀತ್ ಸಿಂಗ್ ಲೊಕೇಶನ್ ತೆಗೆದಿದ್ದಾಗ